ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬ ಹಾಗೂ ನನ್ನ ಮಗಳ ಕಿವಿ ಚುಚ್ಚೋ ಶಾಸ್ತ್ರ ಆಗಿರ್ಬೋದು, ಎರಡು ಕೂಡ ಮರ್ಜ್ ಆಗಿರುತ್ತೆ ಈ ಒಂದು ವಿಡಿಯೋದಲ್ಲಿ. ಸೊ ಬೆಳಗ್ಗೆನೇ ಬೇಗ ಇತ್ತು, ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡಿ. ಸೊ ನಮ್ಮ ಮಮ್ಮಿ ದೇವರು ಹೊತ್ತಕ್ಕೆಲ್ಲ ಹಾಲು ಇಡಬೇಕಲ್ಲ, ಸೊ ಹಾಗಾಗಿ ಅವ್ರು ಆ ಕಡೆ ರೆಡಿ ಮಾಡ್ಕೊಳ್ತಿದ್ರು. ಹಾಗೆ ನಾನು ದೇವ್ರ ಮನೆಯಲ್ಲೆಲ್ಲ ದೀಪ ಎಲ್ಲ ಹಚ್ಚಿ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕೆ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಹಂಗೆ ಕೈಗೆ ಕಂಕಣ ಕಟ್ಟಬೇಕಲ್ವ, ಸೊ ಹಾಗಾಗಿ ಅದನ್ನು ಕೂಡ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಸೊ ದೇವಸ್ಥಾನದಲ್ಲಿ ನನಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳು ತೆಗಿಯೋದಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ನನಗೆ ದೇವಸ್ಥಾನದಲ್ಲಿ ವೀಡಿಯೋಸ್ ಮಾಡೋದಕ್ಕೆ ಹಾಗೆ ಫೋಟೋ ಹಿಡ್ಕೊಳ್ಳೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಭಯ ಅನ್ನೋದಕ್ಕಿಂತ ಸ್ವಲ್ಪ ಮುಜುಗರ ಆಗುತ್ತೆ. ಯಾಕೆ ಅಂದರೆ ಏನಾನ ಅವ್ರು ಯಾರಾದರೂ ಬೇರೆಯವ್ರು ನೋಡಿಬಿಟ್ರೆ, ಏನಪ್ಪ ಇಲ್ಲೂ ಬಂದು ವೀಡಿಯೋ ಮಾಡ್ಕೊತಾರೆ, ದೇವಸ್ಥಾನದಲ್ಲಿ ಬಂದು ಒಂದು ಭಕ್ತಿಯಿಂದ ಕೈ ಮುಗಿಯಲ್ಲ, ಹಂಗೆ ಹಿಂಗೆ ಫೋಟೋ ಹಿಡಿಯೋಕ್ಕೆ ಬರ್ತಾರೆ, ವೀಡಿಯೋ ಮಾಡೋಕ್ಕೆ ಬರ್ತಾರೆ ಅಂತ ಅಂದ್ಕೊಂಡ್ಬರ್ತಾರೆ ಅಂತ ನಾನು. ಸೊ ಅದೊಂದು ವಿಷಯಕ್ಕೆ ನಾನು ದೇವಸ್ಥಾನದಲ್ಲಿ ನಾನು ವೀಡಿಯೋ ಫೋಟೋಸ್ನ ತೆಗೆಯೋದಕ್ಕೆ ಸ್ವಲ್ಪ ಹಿಂಜರಿತೀನಿ. ಅದು ಬಿಟ್ಟು ನನಗೆ ಇನ್ನೇನು ಇಲ್ಲ. ಸೊ ಹಾಗಾಗಿ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಕಂಕಣ ಎಲ್ಲ ರೆಡಿ ಮಾಡಿದ್ದಾಯ್ತಲ್ಲ, ಸೊ ಈ ರೀತಿ ನಾನು 5 ಜನಕ್ಕೂ ಎಲ್ಲರಿಗೂ ಒಂದೊಂದು ಅಂತ ಹೇಳಿ ರೆಡಿ ಮಾಡಿ ಇಟ್ಟಿದ್ದೆ. ಹಾಗೆ ಗೊಂಬೆಗೂ ಕೂಡ ನಾನು ಒಂದು ಚಿಕ್ಕದಾಗಿರೋ ಯೆಲ್ಲೋ ಕಲರ್ ಫ್ರಾಕ್ ಹಾಕಿ ರೆಡಿ ಮಾಡ್ತಿದ್ದೆ. ಆ್ಯಂಡ್ ಇವಾಗಂತೂ ಗೊಂಬೆ ತುಂಬ ಚೂಟಿ ಆಗಿಬಿಟ್ಟಿದ್ದಾಳೆ. ಏನಾದರೂ ನಾನು ಅವಳಿಗೆ ರೆಡಿ ಮಾಡಬೇಕು, ಇಲ್ಲ ಬಟ್ಟೆ ಹಾಕಬೇಕು, ಏನಾದರೂ ಮಾಡಬೇಕು ಅಂತ ಅಂದರೆ ಅವಳ ಕೈಗೆ ನಾನು ಏನಾದರೂ ಒಂದು ಕೊಟ್ಟಿರಬೇಕು. ಅದನ್ನು ಕಿತ್ಕೊಂಡ್ಬಿಟ್ರೆ ಮಾತ್ರ ಕಿರ್ಚ್ಬಿಡ್ತಾಳೆ ಕಿರೋ ಅಂತ. ಸೊ ಅದನ್ನು ರಿಂಗ್ ಟೈಪ್ ಏನೋ ಒಂದು ಆಟ ಸಾಮಾನು ಕೊಟ್ಟಿದ್ದೆ. ಈ ಧನ್ವಿತ ಗೊತ್ತಲ್ಲ, ಅವಳು ಏನಾನ ಇಟ್ಕೊಂಡ್ಬಿಟ್ರೆ ಮತ್ತು ಅದನ್ನು ಇಸ್ಕೊಳ್ಳೋದು, ಮತ್ತು ಅವಳು ಕಿರ್ಚೋದು, ಇದೇ ಆಗೋಗುತ್ತೆ. ಬಟ್ ಇವರಿಬ್ಬರು ಕಾಂಬಿನೇಷನ್ ಅನ್ಸುತ್ತೆ ನನಗೆ ಕ್ಯೂಟ್ ಅನಿಸುತ್ತೆ. ಜಗಳ ಆಡುವಾಗ ಮತ್ತು ಅವನೇನೋ ಕಿತ್ಕೊಳ್ಳುವಾಗ ಇವಳು ಆಡುವಾಗ ನನಗೆ ನೋಡುವ ಒಂದೊಂದ್ಸತಿ ನಗು ಬರುತ್ತೆ. ಆ್ಯಂಡ್ ನಾನು ಮತ್ತು ಮೇಘ ಚಿಕ್ಕವರು ಇರುವಾಗೂ ಅಷ್ಟೇ, ಇವಾಗಲೂ ಕೆಲವೊಂದೊಂದು ಸತಿ ಮಾತಾಡ್ಕೊಳ್ತೀವಿ. ನಮಗೂ ಯಾರು ಸ್ವಂತ ಅಣ್ಣ ತಮ್ಮ ಇರಬೇಕಾಗಿತ್ತು ಅಲ್ವೇನೆ ಮೇಘ ಅಂತ ನಾವು ಮಾತಾಡ್ಕೊಳ್ತಾ ಇದ್ವಿ. ಸೊ ಅದನ್ನು ನಮ್ಮ ಆಸೆನ ನಮ್ಮ ಮಕ್ಕಳು ಈಡೇರಿಸಿದ್ರು ಅಂತ ಅಂದ್ಕೊಳ್ತೀವಿ. ಇವರಿಬ್ರದ್ದು ಒಂದು ಅಣ್ಣ ತಂಗಿ ಬಾಂಡಿಂಗ್ ಅದು ತುಂಬ ಚೆನ್ನಾಗಿದೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹಾಕ್ತೀನಿ. ಬರೀ ಇವರಿಬ್ರದ್ದೇ ಎಷ್ಟು ಆಟ ಆಡ್ತಾರೆ ಅಂದರೆ ನೀವು ನೋಡಬೇಕು, ಅಷ್ಟು ತೀಟೆ ಮಾಡ್ತಾರೆ. ಸೊ ಫೈನಲಾಗಿ ಗೊಂಬೆಗೆ ರೆಡಿ ಮಾಡಿದೆ. ಆ್ಯಂಡ್ ನಾನು ಕೂಡ ಸಿಂಪಲ್ಲಾಗಿರೋ ಒಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ನಾನು ಆಗಲೇ ಹೇಳಿದ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ ಅಂತ ಸ್ವಲ್ಪ ಆದರೂ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಕೂತ್ಕೊಂಡು ಫೋಟೋ ವೀಡಿಯೋಸ್ನ ತೊಗೊಂಡು ಕೂತ್ಕೊಂಡಿದ್ವಿ. ಏನು ನೋಡ್ಕೋತಾ ಇದೀಯಾ? ಆ್ಯಂಡ್ ಈ ವಿಡಿಯೋ ನಾನು ಮುಂಚೆ ಹಾಕಬೇಕಾಯ್ತು, ಬಟ್ ಹಿಂದೆ ಮುಂದೆ ಆಗಿಬಿಟ್ಟಿದೆ. ಬಟ್ ಇಟ್ಸ್ ಓಕೆ. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ನನ್ನ ಮದುವೆ ಎಂಗೇಜ್ಮೆಂಟಿಂದ ಹಿಡಿದು ನನ್ನ ಗೊಂಬೆ ಹುಟ್ಟಾದ್ಮೇಲೂ ಕೂಡ ಅವಳಿಗೆ ನಮಗೆ ಎಲ್ಲದಕ್ಕೂ ನಮಗೆ ಒಳ್ಳೆ ಗಳಿಗೆ ಒಳ್ಳೆ ವಾರ ಅಂತಂದರೆ ಭಾನುವಾರನೇ ಆಗ್ತಿತ್ತು. ಸೊ ಹಾಗಾಗಿ ಅವಳಿಗೆ ಭಾನುವಾರನೇ ಚೆನ್ನಾಗಿತ್ತು ಅಂತ ಅಂದ್ಕೊಂಡ್ವಿ ಕಿವಿ ಚುಚ್ಚಿಸೋದಕ್ಕೆ. ಬಟ್ ಈ ಸತಿ ಮಾತ್ರ ಯಾಕೋ ಭಾನುವಾರ ಆಗೋಕ್ಕಾಗಲಿಲ್ಲ. ಏನಕ್ಕೆ ಅಂತ ಅಂದರೆ ಯೂಶ್ವಲಿ ಇವಾಗ ಹಬ್ಬ ಆಗಿರೋದ್ರಿಂದ, ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆಯಲ್ವ, ಸೊ ಹಾಗಾಗಿ ಎಲ್ಲ ಕಡೆನೂ ಆಚಾರ್ಯ ಹತ್ರ ಹೋಗಿ ನಾವು ಚುಚ್ಚಿಸೋದಲ್ವ, ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಬಿಡಿ ಪರವಾಗಿಲ್ಲ, ನೆಕ್ಸ್ಟ್ ಡೇ ಸೋಮವಾರ ನಾಗರ ಪಂಚಮಿ ಇದೆಯಲ್ಲ, ಆವತ್ತಿನ ದಿನವೂ ಚುಚ್ಚಿಸ್ಬೋದು, ಒಳ್ಳೆ ದಿನನೇ ಅಂತ ಅಂದಿದ್ರು. ಸೊ ಹಾಗಾಗಿ ನಾವು ಬಿಡು ಪರವಾಗಿಲ್ಲ, ಬೆಳಗ್ಗೆ ದೇವಸ್ಥಾನದಲ್ಲಿ ದೇವ್ರ ಪೂಜೆ ಮುಗಿಸ್ಕೊಂಡು ಹೋಗಿ ಬಂದಮೇಲೆ ನಾವು ಆಮೇಲೆ ನಾವು ಮಾಡ್ಬೋದಲ್ಲ ಅಂತ ಅಂದ್ಕೊಂಡು ನಾವು ಸೋಮವಾರನ ಗೊಂಬೆಗೆ ಕಿವಿ ಚುಚ್ಚಿಸೋದಕ್ಕೆ ಒಪ್ಕೊಂಡ್ವಿ. ಮತ್ತು ಬ್ಯಾಕ್ಗ್ರೌಂಡು ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಿದೆ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೂ ಟ್ರೈ ಮಾಡ್ತಾನೇ ಇದ್ದೀನಿ, ಬಟ್ ಅವಾಯ್ಡ್ ಮಾಡೋದಕ್ಕೆ ಆಗ್ತಿಲ್ಲ. ಹಾಗೆ ಮನೆಗೆ ಬಂದಮೇಲೆ ಅಲ್ಲಿ ಫೋಟೋಸ್ ತೊಗೊಳಕ್ಕಾಗಿಲ್ಲ ಅಂತ ಹೇಳಿ ಮನೆಗೆ ಬಂದಮೇಲೆ ಈ ಥರ ಎಲ್ಲರೂ ಕೈಗೆ ಹೂವು ಕಟ್ಕೊಂಡಿದ್ವಲ್ಲ, ಹಾಗಾಗಿ ಈ ಗೊಂಬೆ ನಾವು ಎಲ್ಲರೂ ಕೂಡ ಫೋಟೋ ವೀಡಿಯೋಸ್ನ ತೊಗೊಳ್ತಾ ಇದ್ವಿ. ದನ್ನೂ ಕೂಡ ಪುಟಾಣಿಯಾಗಿ ಪಂಚೆ ಉಟ್ಕೊಂಡು ಟಿ ಶರ್ಟ್ ಹಾಕ್ಕೊಂಡು ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ. ವಾನ್ ಮಾಡ್ತಾ ಇದ್ದೀರಾ ಅಣ್ಣ ತಂಗಿ? ಆಪಲ್ ತಿಂತಾ ಇದ್ದೀರಾ?
ಆ್ಯಂಡ್ ಇವಾಗಿರೋದು ಮೇಯ್ನ್ ಥಿಂಗ್ ಏನಪ್ಪ ಅಂತ ಅಂದರೆ ನಮ್ಮ ಗೊಂಬೆಗೆ ಕಿವಿ ಚುಚ್ಚಿಸೋದಕ್ಕೆ ಹೋಗಿದ್ವಿ. ಹಾಗಾಗಿ ಫಸ್ಟೇ ಅವರು ಕಿವಿಗೆ ಮಾರ್ಕ್ ಮಾಡಬೇಕಾಗಿತ್ತು ಎಲ್ಲಿ ನಾವು ಚುಚ್ಚಬೇಕು ಅಂತ. ಸೊ ನಾವು ಅವರೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ನಮಗೆ ಅಷ್ಟು ಗೊತ್ತಾಗಲ್ಲ. ನನಗೆ ಪಾಪುದು ಪುಟಾಣಿದಾಗಿತ್ತು, ಅದು ಕಿವಿ ಆಲೆ ಅಂತಾರಲ್ಲ, ಸೊ ಅದು ಅವಳಿಗೆ ಅಮ್ಮಗೆ ಸ್ವಲ್ಪ ತಿಳಿಯಾಗಿತ್ತು. ನಾವು 5 ತಿಂಗಳಲ್ಲೇ ಚುಚ್ಚಿಸೋಣ ಅಂತ ಅಂದ್ಕೊಂಡು, ಮಕ್ಕಳಿಗೆ ಗೊತ್ತಾಗಲ್ಲ ಅಲ್ವಾ. ಸೊ ಹಾಗಾಗಿ ಅವಳಿಗೆ ಆವಾಗ ಚುಚ್ಚೋದಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಇವಾಗ 9 ಮಂತ್ಸಿಗೆ ನಾವು ಚುಚ್ಚಿಸಿದ್ವಿ. ಬಟ್ ಇವಾಗ್ಲೂ ಕೂಡ ಅವಳಿಗೆ ಪುಟಾಣಿದಾಗಿತ್ತು. ನನಗೆ ಮುಟ್ಟೋದಕ್ಕೆ ಭಯ ಆಗಿತ್ತು. ಹಾಗೆ ಅಲ್ಲಿರೋರೆ ಕೂಡ ಅವರೇ ಸ್ವಲ್ಪ ಮಾರ್ಕ್ ಮಾಡಿಬಿಟ್ಟು ಆಮೇಲೆ ಕಿವಿನ ಚುಚ್ಚಿದ್ರು. ಆ್ಯಂಡ್ ಇನ್ನೊಂದು ಏನಂತಾರೆ, ಸೋದ್ರ ಮಾವ ಕುಂಡಿಸ್ಕೊಂಡು ಕಿವಿನ ಚುಚ್ಚಿಸ್ಬೇಕು ಅಂತ ಅಂತಾರೆ. ಸೊ ಸೋದ್ರ ಮಾವನೇ ಚುಚ್ಚಬೇಕು ಅಂತ ಏನಿಲ್ವಲ್ಲ. ಈಗ ಕೆಲವ್ರ ಮನೇಲಿ ಸೋದ್ರ ಮಾವ ಇರ್ತಾರೆ, ಕೆಲವ್ರ ಮನೇಲಿ ಸೋದರತ್ತೆ ಯಾರೂ ಇರಲ್ಲ. ಹಾಗಾಗಿ ಅವ್ರ ಅಪ್ಪ ಅಮ್ಮನೇ ಕೂತ್ಕೊಂಡೆ ಎಲ್ಲ ನಿಂತು ಮಾಡಬೇಕಾಗತ್ತಲ್ವ. ಸೊ ನನಗೆ ಅಪ್ಪ ಅಮ್ಮ ಅಜ್ಜಿ ತಾತ ಸಂಬಂಧ ಬಿಟ್ಟರೆ ಬೇರೆ ಅಷ್ಟು ನನಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಒಳ್ಳೆ ಮನಸ್ಸಿಂದ ಬಂದರೆ ಓಕೆ, ಒಳಗೊಂದು ಹೊರ್ಗೊಂದು ಮಾಡ್ಕೊಂಡಿದ್ರೆ ಅಂಥ ಸಂಬಂಧ ಯಾಕೆ ಬೇಕು ಅಲ್ವಾ. ಸೊ ಹಾಗಾಗಿ ಅಜ್ಜಿ ತಾತ ಅಷ್ಟು ಒಳ್ಳೆ ಮನಸ್ಸಿಂದ ಇಟ್ಕೊಂಡು ಮೊಮ್ಮಕ್ಳಿಗೆ ಮಾಡೋದ್ರಲ್ಲಿ ತೃಪ್ತಿ ಬೇರೆ ಇನ್ಯಾವುದ್ರಲ್ಲೂ ಇಲ್ಲ ಅಂತ ಅನಿಸುತ್ತೆ. ತಪ್ಪೋ ಸರಿನೋ ಗೊತ್ತಿಲ್ಲ, ಬಟ್ ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಈ ವಿಷಯ ಯಾರಿಗೆ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಬಟ್ ಈ ಕೊಬ್ಬರಿನ ಏಂತಕ್ಕೆ ಕಿವಿಯೆಲ್ಲ ಚುಚ್ಚಾದ್ಮೇಲೆ ಅಂದರೆ ಹಿಂಗೆ ಮುರಿತಾರೆ ಅಂತಂದರೆ, ಮಗುವಿಗೆ ಆ ತಕ್ಷಣ ಕಿವಿ ಚುಚ್ಚುವಾಗ ಅಳ್ತಾರಲ್ವ, ಸೊ ಆಗ ಮೈಂಡು ಡೈವರ್ಟ್ ಆಗೋದಕ್ಕೆ ಅದು ಪಟ್ಟಂತ ಹಿಂಗೆ ಮುರಿದಿದ ತಕ್ಷಣವೇ ಆ ಒಂದು ಸೌಂಡ್ಗೆ ಅಲರ್ಟ್ ಆಗ್ತಾರೆ. ಅಳುವಾಗ ಸ್ವಲ್ಪ ಕಮ್ಮಿ ಮಾಡ್ತಾರೆ ಅಂತ ಏನೋ ನನಗೆ ಗೊತ್ತಿರೋ ಅಷ್ಟು ಮಾತ್ರ ಹೇಳಿದ್ದೀನಿ. ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ದರೆ ಹೇಳಿ. ಅದಾದಮೇಲೆ ಗೊಂಬೆಗೆ ಸ್ವಲ್ಪ ಸ್ವೀಟ್ ತಿನ್ನಿಸಿ ಮನೆಗೆ ಕರ್ಕೊಬಂದ್ವಿ. ಸೊ ಅವಳು ಅಲ್ಲಷ್ಟೇ ಹತ್ತಿದ್ದು, ಅವಳು ಹತ್ತಿದ್ದು ನೋಡಿ ನನಗೆ ಅಳು ಬಂದ್ಬಿಡ್ತು. ಆ್ಯಂಡ್ ಮಲ್ಲೇಶ ಇದನ್ನೆಲ್ಲ ನಂಗೆ ನೋಡೋಕ್ಕಾಗಲ್ಲ, ಕಿವಿ ಚುಚ್ಚಿಸ್ಕೊಬಾ ಆಮೇಲೆ ನಾನು ಬರ್ತೀನಿ ಅಂತ ಹೇಳಿದರು, ಅವರು ಬಂದಿಲ್ಲ. ಸೊ ನೋಡ್ತಿದ್ದೀರಲ್ಲ, ಮನೆಗೆ ಬಂದಮೇಲೆ ಎಷ್ಟು ಕ್ಯೂಟಾಗಿ ಆಟ ಆಡ್ಕೊಂಡಿದ್ದಾಳೆ. ಅವಳಿಗೆ ನೋವು ಅನ್ನೋದೇ ಗೊತ್ತಾಗಿಲ್ಲ. ಆ್ಯಂಡ್ ಅದಾದಮೇಲೂ ಕೂಡ ಅವಳಿಗೆ ನೋವೇನು ಬಂದಿಲ್ಲ. ಸ್ವಲ್ಪ ನಾನು ಜ್ವರ ಬಂದ್ಬಿಡುತ್ತೇನೋ ಅಂತ ಅಂದ್ಕೊಂಡಿದ್ವಿ, ಬಟ್ ಬರಲಿಲ್ಲ. ಆ್ಯಂಡ್ ಗೊಂಬೆ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳಿ, ಸೊ ಆ ಪುಟಾಣಿದಾಗಿರೋಂಥ ಫ್ರಾಕ್ ಹಾಕಿ, ಹಾಗೆ ಮೊದಲಿರೋದಕ್ಕೂ ಇವಾಗಿರೋದಕ್ಕೂ ನನಗಂತೂ ಪುಟ್ಟು ಮಹಾಲಕ್ಷ್ಮಿ ನೋಡ್ದಂಗೆ ಆಗ್ತಿತ್ತು. ಓಲೆ ಹಾಕಿದ್ಮೇಲೆ ಅಂತೂ ಅವಳಿಗೆ ಕಳೆನೇ ಚೇಂಜ್ ಆಗೋಯಿತು. ಸೊ ಎಲ್ಲ ಆದಮೇಲೆ ಮಗುಗೆ ಕಿವಿ ಚುಚ್ಚಿಸಿದ್ಮೇಲೆ ಮನೇಲಿ ಸ್ವೀಟ್ ಮಾಡಬೇಕಾಗತ್ತಲ್ವ. ಸೊ ಹಾಗಾಗಿ ಆವತ್ತಿನ ದಿನವೇ ನಾಗರ ಪಂಚಮಿ ಇತ್ತು ಕೂಡ. ಸೊ ಎರಡಕ್ಕೂ ಆಗುತ್ತೆ ಅಂತ ಹೇಳಿ ತುಂಬ ಡಿಸ್ಟರ್ಬೆನ್ಸ್ ಆಗ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಎರಡಕ್ಕೂ ಆಗುತ್ತೆ ಅಂತ ಹೇಳಿ ಅಮ್ಮ ಸ್ವೀಟ್ ಮಾಡ್ತಿದ್ದಾರೆ. ಸ್ವೀಟು ಅಂತಂದರೆ ಉಂಡೆನೇ ಮಾಡಬೇಕು ಆವತ್ತಿನ ದಿನ, ಓಕೆನಾ. ಅಂದರೆ ಸ್ವೀಟ್ ಅಂತಂದರೆ ಈ ಪಾಯಸ ಆ ಥರ ಬೇರೆ ಇನ್ಯಾವುದು ಮಾಡಬಾರ್ದು, ಉಂಡೆ ಇರೋವಂಥ ಸ್ವೀಟನ್ನೇ ಮಾಡಬೇಕು. ಸೊ ಅದು ಯಾವ ಉಂಡೆ ಅಂತ ನಾನು ಆಮೇಲೆ ಹೇಳ್ತೀನಿ, ವಿಡಿಯೋನ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಮಮ್ಮಿ ಸ್ವೀಟ್ ಮಾಡುವಾಗ ಏಲಕ್ಕಿ ಬೇಕು ಅಂತ ಹೇಳಿದ್ರು. ಅದು ಮಿಕ್ಸಿಯಲ್ಲಿ ಆಗಲ್ಲ, ಹಾಗೆ ಕುಟಾಣಿಯಲ್ಲಿ ಕುಟ್ಬಿಟ್ಟು ಕೊಡು ಅಂತ ಹೇಳಿದರು. ಅದು ಕುಟ್ಟುವಾಗ ಅದನ್ನು ಏನು ಮಾಡ್ತಿದ್ದ, ಅಲ್ಲಿ ನಾವು ಕೈಗೆ ಹೂವು ಹಾಕ್ಕೊಂಡಿದ್ವಲ್ಲ, ಸೊ ಅದೆಲ್ಲ ಕೆಳಗಡೆ ಬಿದ್ದಿತ್ತು. ಅವನು ಅದನ್ನೆಲ್ಲ ತೆಗೆದು ಮೆಲ್ಲಗೆ ಒಂದೊಂದೇ ಹೂವನ್ನು ಅದ್ರಲ್ಲಿ ಹಾಕಿ ನನ್ನ ಹತ್ರ ಬೈಸ್ಕೊತಾ ಇದ್ದ. ಆ್ಯಂಡ್ ಈ ವಿಡಿಯೋನ ಒರಿಜಿನಲಾಗಿ ಹಾಗೆ ಡೈರೆಕ್ಟಾಗಿ ಹಾಕೋಣ ಅಂತ ಅಂದ್ಕೊಂಡ್ವಿ, ರಾ ವಿಡಿಯೋನೇ. ಬಟ್ ಯೂಟ್ಯೂಬ್ ಕಾಪಿರೈಟ್ ಬರುತ್ತೆ ಅಂತ ಹೇಳಿ ನಾನೇ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ನಾನು ಆಗಲೇ ಹೇಳಿದ್ನಲ್ಲ, ಇವರಿಬ್ಬರು ಕಾಂಬಿನೇಷನ್ ಹೆಂಗಿರುತ್ತೆ ಅಂತಂದರೆ, ನನಗೆ ಅವಳು ನಾವಿಬ್ಬರು ಏನೋ ಮಾಡ್ತಿದ್ರೆ ಅವಳು ಏ ಅಂತ ಅಂದ್ಬಿಟ್ಟು ತಾ ಅಂತ ಏನೇನೋ ಈ ವಯಸ್ಸಲ್ಲಿ ಈ ಏಜಲ್ಲಿ ತೊದಲು ಮಾತುಗಳನ್ನ ಕೇಳೋದಕ್ಕೆ ಒಂದು ಚೆಂದ. ಸೊ ನೋಡಿ ಅವ್ರು ಏನು ಕಿತಾಪತಿ ಮಾಡ್ತಿದ್ದಾಳೆ ಅಂತಂದರೆ, ಇದನ್ನು ಕಿವಿ ಇಟ್ಕೊಂಡು ಹಿಂಗೆ ಹಿಂಡ್ತಾಳೆ, ಹಾಗೆ ತಲೆಯಲ್ಲಿ ಜುಟ್ಟು ಹಾಕೊಂಡು ಹಿಂಗೆ ಎಳಿತಾಳೆ. ಸೊ ನನಗಂತೂ ನಾನು ಆಗಲೇ ಹೇಳಿದ್ನಲ್ಲ, ತುಂಬ ಅಂದರೆ ತುಂಬ ನಂಗೆ ನಗು ಬಂದ್ಬಿಡುತ್ತೆ. ಸೊ ಯಪ್ಪ ದೇವರೇ, ನಮ್ಮ ಆಸೆ ಎಲ್ಲ ನಮ್ಮ ಮಕ್ಕಳು ಈಡೇರಿಸ್ತಿದ್ದಾರೆ ಅಂತ ಖುಷಿ ಆಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ, ನಾವು ಹಿಂಗೆ ಆಗಿರ್ಬೇಕಾಗಿತ್ತಲ್ವ ಚಿಕ್ಕವರೇ. ಏಂತಿಕಪ್ಪ ದೊಡ್ಡವರಾದ್ವಿ, ಏಂತಿಕಪ್ಪ ಮದುವೆ ಆಯಿತು, ಮಕ್ಕಳಾಯಿತು, ಇಷ್ಟೋ ದೊಡ್ಡವ್ರು ಏಂತಿಕಾದರೂ ಆದವು ಅಂತ ಅನ್ನಿಸ್ಬಿಡುತ್ತೆ. ಸೊ ಫೈನಲಾಗಿ ಉಂಡೆ ಎಲ್ಲ ಮಾಡಿದ್ದಾಯಿತು. ಆ್ಯಂಡ್ ಸಾಯಂಕಾಲ ನಮ್ಮ ಮಮ್ಮಿ ಪೂಜೆ ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ವೀಡಿಯೋಸ್ನ ಕ್ಲಿಪ್ಪಿಂಗ್ಸ್ ತೊಗೊತಿದ್ದೆ. ಆ್ಯಕ್ಚುಲಿ ಬೆಳಗ್ಗೆನೇ ಮಾಡಬೇಕಾಗಿತ್ತು. ಬೆಳಗ್ಗೆ ನಾವು ಪೂಜೆ ಮುಗಿಸ್ಕೊಂಡು ಗಡಿಬಿಡಿಯಲ್ಲಿ ನಾವು ದೇವಸ್ಥಾನಕ್ಕೆ ಹೊರಟ್ವಿ, ಹಾಗಾಗಿ ವಿಡಿಯೋ ಮಾಡೋದಕ್ಕಾಗಿಲ್ಲ. ಬಂದಮೇಲೆ ಮಾಡೋಣ ಅಂತ ಅಂದ್ಕೊಂಡ್ವಿ, ಹೂವು ಎಲ್ಲ ಒಣಗೋದಂಗೆ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋನ ಕೆಳಗಡೆ ಇಟ್ಬಿಟ್ಟು ಅಲಂಕಾರ ಮಾಡಿದ್ದೀನಿ ಈ ಥರ. ಸೊ ನಾನೇ ಪೂಜೆ ಮಾಡಿರೋದಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನೋಡಿ. ಈ ಥರ ಪೂಜೆ ಎಲ್ಲ ಮಾಡಿ ಅಲಂಕಾರ ಮಾಡಿ ನಮ್ಮ ಮಮ್ಮಿ ಉಂಡೆನೆಲ್ಲ ನೈವೇದ್ಯಕ್ಕೆ ಇಟ್ಬಿಟ್ಟು, ಹಾಗೆ ನೋಡಿ ಗೊಂಬೆ ನಮ್ಮ ಮಮ್ಮಿ ಏನೋ ಮಾಡ್ತಿರೋ ಏಯ್ ಅಂತವಳೆ. ಓನಮ್ಮ ಕರಿ, ನೀನ್ ಮಾಡ್ತೀಯಾ?
ಕರಿ ಬಾ 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 ಅನ್ನ ಏಯ್ ಬಾ ಅಲ್ಲಿ ನೋಡು ಸಾಮಿ ಮಮ್ಮಿ ಫೋಟೋ ಹಿಡಿತಾಳ ಅಂತ ಫೋನ್ ನೋಡ್ತಾಳೆ ಮಾಮಿ ಮಾಡಮ್ಮಲೆ ನಿನಗೆ ಚಾಂಬೆ ಪ್ರಸಾದ ನಿನಗೆ ಲಡ್ಡು ಕಿವಿ ಚುಚ್ಚಿಸಿದಕ್ಕೆ ಲಡ್ಡು ಎತ್ಕೋವ ಎತ್ಕೋ ಯಾಕೆ ಬೇಕು ಇದವ ಇದಾ ಸೂಪರ್ ಚಪ್ಪಾಳೆ ಹೊಡೀರಿ ಅವಳೇ ಹೊಡಿತಾವಳೆ ಚಪ್ಪಾಳೆ ಹೊಡೀರಿ ಅನ್ನ ಗೊಂಬೆ ಅಮ್ಮ ಏನ್ ತಿಂತಿದ್ಯಾ ಸಾಕಿ ಒಂದ್ ಉಂಡೆನ ಎತ್ಕೊಬಿಟ್ಲಮ್ಮ ಮೋನ ನೀನು ತಿಂತೀಯಮ್ಮ ಬೇಡಮ್ಮ ಇನ್ನು ದೊಡ್ಡೋಳಾಗ್ಬೇಕು ನೀನು ಸಾಕು 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 ಸಾಕಾ ಅಯ್ಯೋ ಸಾಕಮ್ಮ ಸಾಕು ಸುಮ್ಮನೆ ನೆಕ್ಬೇಕಷ್ಟೆ ಅಷ್ಟೇ ಕೊಡು ಇದು 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 ಅಮ್ಮ ಸಾಕು ಹೆಂಗೈತೆ ಎರಡು ಚೆನ್ನಾಗ ಅದೇನೋ ತೋರ್ಸು ಇದೇನು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿರೋದು ಅವಲಕ್ಕಿ ಉಂಡೆ ಇದು ಮಾತ್ರ ಓನಾ ಮಾಡಿರೋದು ಇದು ಮಾತ್ರ ಹಿಂಗೆ ವಿಡಿಯೋ ನೋಡ್ಕೊಂಡು ಮಾಡಿರೋದು ಇದೇನಿದು ಅವಲಕ್ಕಿ ಉಂಡೆ ಬಿಡಮ್ಮ ಶೇಂಗಾ ಯಾಕೋ ಶೇಂಗಾ ಉಂಡೆ ಎರಡು ಸಕ್ಕತ್ತಾಗಿ ಬಂದೈತೆ ಅಲ್ವೇನ ಮೇಘ ಸೂಪರ್ ಆಗಿ ಬಂದೈತೆ ಇದನ್ನು ಚೆನ್ನಾಯ್ತಪ್ಪ ಹೆಂಗಿದೆ ನೋಡಿದ್ರಲ್ಲ ನಮ್ಮಮ್ಮ ಒಂದು ಉಂಡೆನ ಓನಾಗೆ ಮಾಡಿದ್ರು ಇನ್ನೂ ಒಂದು ಉಂಡೆನ ಯೂಟ್ಯೂಬ್ ನೋಡಿಕೊಂಡೇ ಮಾಡಿತ್ತು. ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್.